ಒಂದು ಲೈನ್ ಕತೆ ಹೇಳ್ತೀನಿ, ಹೇಳ್ಬೋದಲ್ವಾ? ಹೇಳಂಗಿಲ್ವಾ? ನೋಡಿ, ಇದೊಂದು ಕೈ ಮುಗಿತಾರೆ, ಹೇಳ್ಬೇಡ ಅಂತಾರೆ, ನಮ್ಮ ಇಷ್ಟದಂಗೆ ಇರಬೇಡ ಅಂತಾರೆ ಸ್ಟೇಜಲ್ಲಿ. ಶೂಟಿಂಗಲ್ಲಿ ನಮ್ಮ ಇಷ್ಟದಂಗೆ ಬಿಡಲ್ಲ. 2 ಶಾರ್ಟ್ ತೆಗೆದು 24 ಗಂಟೆ ಕ್ಯಾರನಲ್ಲಿ ಮಲಗಿದ್ದು ಇವ್ರ ಸಿನಿಮಾದಲ್ಲೇ ನಾನು. ಸೊ ಹಿಂಗೆ ನನ್ನ ಇಡೀ 3.5 ವರ್ಷ ನನ್ನ ಹಿಂಗೆ ಹಿಡ್ದು ಮಾತಾಡಬೇಡಿ, ಕೂರಿಸ್ಬೇಡಿ, ನೀವು ಪರ್ಫಾರ್ಮೆನ್ಸ್ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತೇಳಿ ಮಾಡಿಸಿದ್ದಾರೆ. ಎಲ್ಲದಕ್ಕಿಂತ ಈ ಕಡೆ ಇವತ್ತೆರಡು ಮಿಕ್ಸ್ ಆಗಿದ್ದಾರೆ. ಐ ಥಿಂಕ್ ತೆಲುಗು ಪ್ರೆಸ್ ಅವ್ರು ಇದ್ದಾರಲ್ವ. ನಾನು ಒಂದು ಹೇಳ್ಬೇಕಿಲ್ಲಿ, నేను ఫస్ట్ యాక్ట్ చేసిందే తెలుగులో హీరోగా. నేను అగ్గిపుడుగని ఒక సినిమా యాక్ట్ చేశాను నేను. ఆ సినిమా నుంచి ఆర్ట్స్ రైటింగ్ నేర్చుకుని వచ్చి ఇక్కడ రణధీర చేసి చేసుకున్నాను. గిరిబాబు గారు నేను యాక్ట్ చేసిన సినిమా అది అప్పుడు. ಆ್ಯಂಡ್ ದಟ್ ಇಸ್ ವೇರ್ ಐ ಲರ್ನ್ ಆರ್ಟ್ಸ್ ರೈಟಿಂಗ್ ಆಲ್ಸೋ. ಆ್ಯಂಡ್ ಹೇಳೋದಲ್ಲ, ಈ ಸಿನಿಮಾ ಇನ್ನು ನಮಗೆ ಪ್ರೊಡ್ಯೂಸರ್ ಹೆಸರಿದೆ ಸೆಂದಿಲ್ ಕುಮಾರ್ ಅವರು. ಮಾತಾಡೋದೇ ಬೇಡ, ಅವ್ರು ಕ್ಯಾಮ್ರಾ ಇಟ್ಟರೆ ನಾವು 2 ಅವರ್ ಕ್ಯಾರವನಲ್ಲಿ ಮಲಗಿರ್ಬೋದು. ಫಸ್ಟ್ ಫ್ರೇಮ್ ಅಲ್ಲಿ ಬಂದು ನೋಡಿದ ಮೇಲೆ ಆ 2 ಅವರ್ ವರ್ತ್ ಅಂತ ಅನಿಸ್ಬಿಡುತ್ತೆ. ಅದೊಳ್ಳೆ ಪೇಂಟಿಂಗ್ ಥರ ಕಾಣಿಸುತ್ತೆ. ಆಮೇಲೆ ದ ಎಫರ್ಟ್ ಈ ಪುಟ್ಸ್ ಟು ಗೆಟ್ ದಟ್ ಥಿಂಗ್ ಆನ್ ದ ಸ್ಕ್ರೀನ್, ಲೈಟಿಂಗ್, ಈವನ್ ಒಂದು ಸ್ಪ್ರೇ ನಮ್ಗೆ ಹಿಂದೆ ಒಂದು ವಾಟರ್ ಸ್ಪ್ರೇ ಹೋಗಬೇಕು ಅಂದರೆ ಇಲ್ಲ, ಅದು ಬರಲಿ, ಅದು ಬಂದ್ರೇ ಚೆನ್ನಾಗಿರುತ್ತೆ ಅಂತೇಳಿ ಒದ್ದಾಡ್ಕೊಂಡು ಒಂದು ಸಿನಿಮಾ ಚೆನ್ನಾಗಿ ಮಾಡಬೇಕು, ಅದು ಹೀಗೆ ಕಾಣಿಸ್ಬೇಕು, ಅದು ಪೇಂಟಿಂಗ್ ಥರ ಇರಬೇಕು ಅಂತ ಕನಸು ಕಾಣೋದು ಮುಖ್ಯ ಅಲ್ಲ, ಅದು ಪರದೆ ಮೇಲೆ ತರೋದು ಮುಖ್ಯ ಅನ್ನೋದು ಈ ಟೀಮ್ ಮತ್ತೆ ತೋರಿಸ್ಕೊಡುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಇವರಿಬ್ಬರು ಕಾಂಬಿನೇಷನ್, ಯಾರು ರಾಧಾಕೃಷ್ಣ ಹ್ಯಾಸ್ ಗಿವನ್ ಆಲ್ ಇಸ್ ಟೈಮ್ ಫಾರ್ 3.5 years ಕಿರೀಟಿ ಅವ್ರಿಗೆ. 3.5 years ಅವ್ರಿಗೆ ಅವನ ಮೇಲೆ ಇರೋ ಪ್ರೀತಿ, ಅಭಿಮಾನ ಅದು ಸಿನಿಮಾಲಿ ತೋರಿಸುತ್ತೆ. ಅವರು ಪ್ರತಿ ದಿವಸ ಇಲ್ಲ ಸರ್, ನಾವೆಲ್ಲ ಸೇರ್ಕೊಂಡು ಅವನ್ನ ಗೆಲ್ಲಿಸ್ಬಿಡೋಣ, ಹೆಂಗಾರೆ ವಿ ಹ್ಯಾವ್ ಟು ಸಿ ದಟ್ ಇಟ್ಸ್ ಎ ಗುಡ್ ಫಿಲ್ಮ್ ಆ್ಯಂಡ್ ಆಲ್ ದಟ್ ಎಫರ್ಟ್. ಐ ಥಿಂಕ್ ಅವ್ರು ತುಂಬಾ ಎಫರ್ಟ್ ಹಾಕಿದ್ದಾರೆ, ಸೆಂದಿಲ್ ಕುಮಾರ್ ಅವರು. ಇವರಂತೂ ಸಾಂಗ್ ಬಿಡಿ, ಇವರು 3 ವರ್ಷ ಆದ್ಮೇಲೆ ಕೊಟ್ಟರು, ಇವರು 2 ವರ್ಷ ಆದ್ಮೇಲೆ ಕೊಟ್ಟರು ಸಾಂಗ್. ಕರೆಕ್ಟ್ ಸರ್? ಸ್ವಲ್ಪ ನಿಜ ಹೇಳೋಣ ರೀ, ಅವಾಗ ನೀವೇನು ಬರೀ ಸುಳ್ಳು ಹೇಳೋಂತೀರಾ? సార్ కరెక్టా లేదా చెప్పండి. మీరు నేను అబద్ధం చెప్తా అనుకుంటారు, మీకు అర్థం కాదంటే సార్, మీకు ఏది కావాలో అది చెవులు వేసుకుంటారు, వద్దంటే వదిలేస్తారు. కరెక్ట్ కదా?